ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ. ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಒಂದು ಮೀಟಿಂಗ್ ಇಲ್ಲಿ ಬಂದಿದ್ದರು. ಅಲ್ಲಿ APMC ಲಿಮಿಟ್ಸ್ ಅಲ್ಲಿ ಒಂದು ಬಾವಿ ಕಟ್ಟಿಲ್ಲ, ಅಲ್ಲಿ ಇಟ್ಟಂಗಿ ಬಟ್ಟಿಯಲ್ಲಿ ಕೇಮೂರ್ ರಾಠೋಡ್ ಅಂತ ಹೇಳಿ ಲಂಬಾಣಿ, ಈಗ SC ಆಲ್ಸೋ ಲಂಬಾಣಿ SC, ಅಲ್ಲಿ 3 ಜನ ಅವರು ಕೂಡ ಶೆಲ್ ಕಾಸ್ಟ್ಗೆ ಸೇರುವಂಥವ್ರು. ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದಾನೆ. SP ಅವರು ಬಹಳ ಒಂದು ಗಂಭೀರವಾಗಿ ಪ್ರಶ್ನೆ ತಿಳ್ಕೊಂಡಿದ್ದಾರೆ. ಅದನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ, 307 ಮಾಡಿದ್ದಾರೆ. ಆಮೇಲೆ ಬಾಂಡೆಡ್ ಲೇಬರ್ಸ್ ಆ್ಯಕ್ಟ್ನಲ್ಲಿ ಕೂಡ ಅವ್ರನ್ನ ಮಾಡ್ತಾ ಇದ್ದಾರೆ. ಆಮೇಲೆ PNC ಇನ್ನೂ ಕೂಡ ಇದು ಮಾಡ್ತಾ ಇದ್ದಾರೆ. ಕಠಿಣವಾದಂತಹ ಕ್ರಮವನ್ನು ಕೈತೀವಿ. ಅರೆಸ್ಟ್ ಮಾಡಿ ಅವರು ಅಲ್ಲಿನವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದು ಮಾಡ್ಕೋತಾ ಇದ್ರು, ಕಾಂಪ್ರಮೈಸ್ ಮಾಡುವಂಥ ಇದನ್ನು ಮಾಡ್ಕೋತಾ ಇದ್ರು. ಅದ್ಯಾವುದೂ ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹೊಸ ಕ್ರಮ ಕೈಗೊಳ್ಳಿದ್ದಾರೆ. ನಾನು ನನ್ನ ಜೊತೆ ಕೂಡ ಮಾತನಾಡಿದ್ದಾರೆ. ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ಅವ್ರ ಮೇಲೆ ಒಂದು ಕಠಿಣ ಕ್ರಮ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗೊಳಪಡಿಸ್ತಾರೆ.